ಪ್ರತಿಯೊಬ್ಬ ಭಾರತೀಯನೂ ಕೂಡ ಇವತ್ತು ಆಕ್ರೋಶಭರಿತನಾಗಿದ್ದಾನೆ. ಅಲ್ಲಿ ನಡೆದಂಥ ಒಂದು ಟೆರರಿಸ್ಟ್ ಅಟ್ಯಾಕ್ ಏನಿದೆ, ಕೇವಲ ಹಿಂದೂಗಳನ್ನು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದಲ್ಲ, ಭಾರತದ ಐಕ್ಯತೆ ಮತ್ತು ಅಖಂಡತೆಗೆ ಒಂದು ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಅಲ್ಲಿಯ ಉಗ್ರಗಾಮಿ ಸಂಘಟನೆಗಳು ಮಾಡಿದ್ದಾರೆ. ಹಾಗಾಗಿ ಘಟನೆಯನ್ನು ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಏನು ಹಿಂದೆ ಆರ್ಟಿಕಲ್ 370 ತೆಗೆದುಹಾಕುವ ಮುಖೇನ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಬೇಕು, ಕಾಶ್ಮೀರದಲ್ಲಿ ಇವತ್ತು ಪ್ರವಾಸಿಗರು ಹೆಚ್ಚೆಚ್ಚು ಬರಬೇಕು, ಕಾಶ್ಮೀರದಲ್ಲಿ ಇವತ್ತು ಸಹಜ ಪರಿಸ್ಥಿತಿಗೆ ತಲುಪಬೇಕು, ಈ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಏನು ಹಲವು ತೀರ್ಮಾನಗಳನ್ನು ಕೈಗೊಂಡಿದ್ದು. ಬಹುಶಃ ಎಲ್ಲ ಒಂದು ಕಡೆ ಉಗ್ರಗಾಮಿ ಸಂಘಟನೆಗಳು ಅವರ ಉದ್ದೇಶ ಪ್ರವಾಸಿಗರನ್ನು ಅಥವಾ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಇವತ್ತು ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಿಗರು ಬರಬಾರ್ದು, ಅಲ್ಲಿ ಯಾರೋ ಕೂಡ ವಿದೇಶಿಯರು ಪ್ರವಾಸಕ್ಕೋಸ್ಕರ ಬರಬಾರ್ದು, ಅಲ್ಲಿರ್ತಕ್ಕಂಥ ಯುವಕರು ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಇದು. ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಯುವಕರು ಇವತ್ತು ಪ್ರವಾಸಿಗರು ಹೆಚ್ಚಾದಾಗ ಅವ್ರಿಗೆ ಉದ್ಯೋಗ ಸಿಗ್ತಾ ಇತ್ತು, ಅಲ್ಲಿ ಅವ್ರಿಗೆ ಉದ್ಯೋಗನೂ ಸಿಗಬಾರ್ದು, ಅಲ್ಲಿರ್ತಕ್ಕಂಥ ಯುವಕರು ಬೀದಿಗೆ ಬರಬೇಕು, ಅವರುಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ಅವರನ್ನು ಕೂಡ ಇವತ್ತು ಟೆರರಿಸಮ್ಗೆ ಬಳಸ್ಕೋಬೇಕು. ಇವೆಲ್ಲವೂ ದುರುದ್ದೇಶ ಇದರಿಂದ ಅಡಗಿದೆ ಅನ್ನೋದು ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಹೇಳಿಕೆ ಆದಿಯಾಗಿ ನಾನು ಗಮನಿಸ್ತಾ ಇದ್ದೆ. ಸಿದ್ದರಾಮಯ್ಯನವರು ಇರ್ಬೋದು, ಪ್ರಿಯಾಂಕಾ ಖರ್ಗೆ ಇರ್ಬೋದು, ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಜವಾಬ್ದಾರಿಯುತವಾಗಿ ಮಾತನಾಡಬೇಕಾಗ್ತದೆ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ, ಇವತ್ತು ಕೇಂದ್ರದ ಇಂಟೆಲಿಜೆನ್ಸ್ ವೈಫಲ್ಯಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ಪ್ರಶ್ನೆಯನ್ನು ಮಾಡಿ ತಾವು ಸ್ವಾತಂತ್ರ್ಯ ಬಂದು 60 ವರ್ಷಗಳ ಕಾಲ ದೇಶವನ್ನು ಆಡಳಿತ ನಡೆಸಿರ್ತಕ್ಕಂಥವ್ರು ಕಾಂಗ್ರೆಸ್ನವರು, ಯಾಕೆ ಇವತ್ತು ಟೆರರಿಸಮನ್ನು ಕಿತ್ತಾಕ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದಿಂದ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ? ಇದ್ರ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಬಿಟ್ಟು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬ ಭಾರತೀಯರು ಕೂಡ ಇವತ್ತು ಒಟ್ಟಾಗಿ ಒಂದಾಗಿ ನಿಲ್ಲಬೇಕಾಗಿದೆ. ಇಡೀ ಜಗತ್ತಿಗೊಂದು ಸ್ಪಷ್ಟ ಸಂದೇಶವನ್ನು ನಾವು ನೀಡಬೇಕಾಗಿದೆ. ಇವತ್ತು ಟೆರರಿಸಮ್ ಅಂತಕ್ಕಂಥದ್ದು ಕೇವಲ ಭಾರತಕ್ಕೆ ಸೀಮಿತ ಆಗಿಲ್ಲ, ಇದು ಜಾಗತಿಕ ಸಮಸ್ಯೆ ಇದು. ಹಾಗಾಗಿನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವುದೇ ದೇಶಕ್ಕೆ ಹೋದಾಗಲೂ ಸಹ ಇವತ್ತು ಉಗ್ರವಾದಿಗಳು ಅಥವಾ ಉಗ್ರವಾದವನ್ನು ಇವತ್ತು ಇಡೀ ಜಗತ್ತು ಇದನ್ನು ಖಂಡಿಸಬೇಕು, ಬುಡ ಸಮೇತ ಕಿತ್ತಾಕಬೇಕು ಅಂತೇಳಿ ಇವತ್ತು ಬಲವಾಗಿ ಪ್ರತಿಪಾದನೆಯನ್ನು ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನಿವತ್ತು ಸಿದ್ದರಾಮಯ್ಯನವರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಪ್ರಿಯಾಂಕಾ ಖರ್ಗೆ ಇರ್ಬೋದು, ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಟ್ವೀಟನ್ನು ನೋಡಿ, ಅವರ ಟ್ವೀಟನ್ನು ನೋಡಿದಾಗ ನಿಮಗೆ ಅರ್ಥ ಆಗ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟಲ್ಲಿ ಹೇಳ್ತಾರೆ, ಟೆರರಿಸ್ಟ್ ಹ್ಯಾವ್ ಅಟ್ಯಾಕ್ಡ್ ಇಂಡಿಯನ್ ಟೂರಿಸ್ಟ್ ಅಂತ ಹೇಳ್ತಾರೆ. ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹಿಂದೂಗಳು ಅಂತ ಅನ್ನಿಸ್ಲೇ ಇಲ್ಲ. ಅವ್ರಿಗೆ ಉಗ್ರಗಾಮಿಗಳು ಅಲ್ಲಿ ಪ್ರತಿಯೊಬ್ಬರೂ ಕೂಡ ಶೂಟ್ ಮಾಡಬೇಕಾದ್ರೆ ಅವ್ನು ಹಿಂದೂನೋ ಅವ್ನು ಮುಸಲ್ಮಾನ ಅಂತೇಳಿ ಪತ್ತೆ ಹಚ್ಚಿ ಶೂಟ್ ಮಾಡಿದ್ದಾರೆ, ಗುಂಡಕ್ಕೆ ಕೊಂದಿದ್ದಾರೆ. ಆದರೆ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೇವಲ ಇಂಡಿಯನ್ ಟೂರಿಸ್ಟ್ ಅಷ್ಟೇ ಕಾಣ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನವ್ರಿಗೆ ಹಿಂದೂಗಳು ಅನ್ನೋದು ಕಾಣ್ತಾ ಇಲ್ಲ. ಇದು ದೇಶದ ದುರ್ದೈವ. ಇದು ಇವಾಗಲಾದರೂ ಕೂಡ ಎಚ್ಚೆತ್ತುಕೊಂಡು ಇವತ್ತು ಭಾರತ ಇಡೀ ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶನ ಕೊಡಬೇಕಾಗಿದೆ. ರಾಜಕಾರಣವನ್ನು ಮಾಡೋದನ್ನು ಬಿಟ್ಟು ಇವತ್ತು ಪ್ರತಿಯೊಬ್ಬ ಭಾರತೀಯರು ಕೂಡ ಇವತ್ತು ಒಟ್ಟಾಗಿ ಒಂದಾಗಿ ಈ ಸಂದರ್ಭದಲ್ಲಿ ನಿಲ್ಲಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.